ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನಾನು ಕಟಿಂಗ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಂಡಿದ್ದೆ. ಈಗ ಎಲ್ಲ ಮುಗಿತಾ ಬಂತು. ಈಗ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇದು ಫಿಟ್ಟಿಂಗ್ ಮಾಡಿಕೊಂಡು ಹಾಗೆ ಈಗ ಸ್ಟಿಚಿಂಗ್ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಬೇಕು, ಪೂಜೆ ಅಡುಗೆ ಎಲ್ಲ ಆಗಬೇಕು. ಇಷ್ಟು ಮಾಡಿಕೊಂಡು ಹೇಳ್ತೀನಿ ನಾನು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ಲೀಸ್. ನೀವು ವಿಡಿಯೋ ಪೂರ್ತಿಯಾಗಿ ನೋಡೋದ್ರಿಂದ ನಮ್ಮ ವಾಚ್ ಅವರು ಬೇಗ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ. ಈಗ ನೋಡಿ, ಬ್ಲೌಸ್ ಎಲ್ಲ ಸ್ಟಿಚ್ ಆಯಿತು. ಲೈನಿಂಗ್ ಬ್ಲೌಸ್ ಇದು ಸ್ಟಿಚ್ ಆಯಿತು. ಈಗ ಹಾಗೆ ನೋಡಿ, ಈಗ ಸ್ನಾನಕ್ಕೆ ಹೊರಟಿದ್ದೀನಿ. ಈಗ ನೋಡಿ, ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಬಂದೆ. ಈಗ ಅಡುಗೆ ಮಾಡಬೇಕು. ಹಾಗೆ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಅಕ್ಕಿ ತೊಳ್ಕೊತಾ ಇದ್ದೀನಿ ಅನ್ನಕ್ಕೆ. ಇವತ್ತು ತಲೆ ಸ್ನಾನ ಮಾಡೋದಿತ್ತು, ಸ್ನಾನ ಎಲ್ಲ ಮಾಡಿ ಮುಗಿಸಿದೆ. ಅಕ್ಕಿ ಎಲ್ಲ ತೊಳ್ಕೊಂಡು ಆಮೇಲೆ ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಬೇಕು. ಹಾಗೆ ಬೇಳೆ ಬೇಯಿಸೋದಕ್ಕೆ ಹಾಕಬೇಕು ಕುಕ್ಕರ್ನಲ್ಲಿ. ಅನ್ನ ಮತ್ತು ಬೇಳೆ ಎರಡು ಒಂದೇ ಸಲ ಇಟ್ಕೋತೀನಿ ಕುಕ್ಕರಲ್ಲಿ. ಆಮೇಲೆ ಮೆಂತ್ಯ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಕಟಿಂಗ್ ಮಾಡಬೇಕು. ಹಾಗೆ ಈರುಳ್ಳಿ ಎಲ್ಲ ಹೆಚ್ಕೋಬೇಕು, ಹೆಚ್ಕೊಂಡು ಪಲ್ಯ ಆಗಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರೂ ಹೆಚ್ಚಾಗಿ ಕಮೆಂಟ್ನೇ ಮಾಡ್ತಾ ಇಲ್ಲ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಏನೂ ತಪ್ಪಿದ್ರೂ ನೀವು ತಿಳಿಸಿ, ದಯವಿಟ್ಟು ತಿಳಿಸಿ. ಈಗ ನೋಡಿ, ನಾನು ಕುಕ್ಕರಲ್ಲಿ ಬೇಳೆ ಮತ್ತು ಅನ್ನ ಇಟ್ಕೊಂಡಿದ್ದೀನಿ. ಹಾಗೆ ಫ್ರಿಜ್ಜಲ್ಲಿ ಮೆಂತ್ಯ ಸೊಪ್ಪು ಕವರಲ್ಲಿ ಹಾಕಿಟ್ಟಿದ್ದೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೋಡಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಹಾಗೆ ಎಲ್ಲ ಕಟ್ಟೆಲ್ಲ ಮಾಡಬೇಕು. ಚೆನ್ನಾಗಿ ತೊಳ್ಕೊಬೇಕದು. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಆಮೇಲೆ ಎಲ್ಲ ಕಟಿಂಗ್ ಮಾಡಬೇಕು. ಎಷ್ಟೇ ಕೆಲಸ ಮಾಡಿದರೂ ಕೆಲಸನೇ ಮುಗಿಯೋದಿಲ್ಲ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಕೆಲಸ ಕೆಲಸ. ಈ ಸ್ಟಿಚಿಂಗ್ ಮಾಡೋರ ಕಥೆನೇ ಇಷ್ಟು. ಸ್ಟಿಚಿಂಗ್ ಮುಗಿದ್ರೆ ಮನೆ ಕೆಲಸ ಇರುತ್ತೆ, ಮನೆ ಕೆಲಸ ಮುಗಿದ್ರೆ ಸ್ಟಿಚಿಂಗ್ ಕೆಲಸ ಇರುತ್ತೆ. ಕೆಲಸ ಅನ್ನೋದೇ ಮುಗಿಯೋದಿಲ್ಲ. ಸ್ಟಿಚಿಂಗಲ್ಲಿ ತುಂಬ ಟೈಮೇ ಸಿಗಲ್ಲ. ಒಂದು ಬ್ಲೌಸ್ ಹೊಲಿಬೇಕಂದ್ರೆ 1.5 ತಾಸು ಬೇಕು ನಮಗೆ. ಅಷ್ಟು ಹೊತ್ತು ನಾವು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಹೆಮ್ಮಿಂಗ್ ಮಾಡೋದು ಎಲ್ಲ, ಆಮೇಲೆ ಕಟಿಂಗ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ ಬ್ಲೌಸಲ್ಲಿ. ಅದರಲ್ಲಿ ಲೈನಿಂಗ್ ಬ್ಲೌಸ್ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸಾದಾ ಬ್ಲೌಸ್ ಆದರೆ ಅಷ್ಟು ಟೈಮ್ ಹಿಡಿಯೋದಿಲ್ಲ. ಲೈನಿಂಗ್ ಬ್ಲೌಸಿಗೆ ತುಂಬಾ ಕೆಲಸ. ಹೀಗಾಗಿ ಬೇಗ ಬೇಗ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಮುಗಿಸ್ಕೊಂಡು ಕೂಡೋದ್ರೊಳಗೆ 10 ಗಂಟೆ ಆಗುತ್ತೆ ಬೆಳಗ್ಗೆ. ಆಮೇಲೆ ಮತ್ತೆ ಸ್ಟಿಚ್ ಎಲ್ಲ ಮಾಡಿಕೊಂಡು ಒಂದು ಬ್ಲೌಸ್ ಹೊಲಿದು ಹೇಳ್ಬೇಕಂದ್ರೆ 12 ಗಂಟೆ ಆಗಿಬಿಡುತ್ತೆ ಅಲ್ಲಿಗೆ. ಕಟಿಂಗ್ ಎಲ್ಲ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕಂದ್ರೆ. ಆಮೇಲೆ ಮತ್ತೆ ಈ ಮನೆ ಕೆಲಸ, ಅಲ್ಲಿಗೆ 2 ಗಂಟೆ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸಂಜೆ ಸ್ಟಿಚಿಂಗ್, ವಿಡಿಯೋ ಎಡಿಟ್ ಮಾಡೋದು
ಎಲ್ಲ ವಾಯ್ಸ್ ಓವರ್ ಕೊಡೋದು ಎಲ್ಲ ನನಗೆ ಆವಾಗಿಂದ ಆವಾಗ ವಾಯ್ಸ್ ಓವರ್ ಕೊಡೋದಕ್ಕೆ ಸರಿಯಾಗಲ್ಲ. ಹೀಗಾಗಿ ನಾನು ಆಮೇಲೆ ಕೊಡ್ತೀನಿ ವಾಯ್ಸ್ ಓವರ್ನ. ಹೀಗಾಗಿ ಎಲ್ಲ ಟೈಮ್ ತುಂಬ ಹೋಗುತ್ತೆ, ಇದಕ್ಕೆ ಟೈಮ್ ಆಗಿಬಿಡುತ್ತೆ. ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲ ಮಾಡೋದಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ, ಆದರೆ ನೋಡೋದೇ ಇಲ್ಲ, ವ್ಯೂಸೇ ಬರ್ತಾ ಇಲ್ಲ. ಅದು ಪೂರ್ತಿಯಾಗಿ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ವ್ಯೂಸ್ನು ತುಂಬ ಕಡಿಮೆ ಬರ್ತಾ ಇದೆ. ಹಾಗೆ ಯಾರು ಕಮೆಂಟ್ ಕೂಡ ಮಾಡಲ್ಲ, ನೋಡಿದವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಈ ಯೂಟ್ಯೂಬಲ್ಲಿ ಬರೋದಂದ್ರೆ ತುಂಬಾ ಕಷ್ಟ. ನೋಡಿ, ಮೆಂತ್ಯ ಸೊಪ್ಪು ನೋಡಿ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಕಟಿಂಗ್ ಎಲ್ಲ ಮಾಡಿ ಆಯಿತು. ಮೆಂತ್ಯ ಸೊಪ್ಪು ಈಗ ಬೇಯಿಸ್ಕೊಂಡು ಆಯಿತು, ಬೇಳೆ ಎಲ್ಲ. ಈಗ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಪಲ್ಯಗೆ. ಹಾಗೆ ಬೆಳ್ಳುಳ್ಳಿ ಜಜ್ಕೋತಾ ಇದ್ದೀನಿ. ಈ ಮೆಂತ್ಯ ಪಲ್ಯಗೆ ಮೇನ್ ಅಂದರೆ ಬೆಳ್ಳುಳ್ಳಿ ಬೇಕೇ ಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೇ ಮೆಂತ್ಯ ಸೊಪ್ಪು ಘಮ ಘಮ ಅಂತ ರುಚಿಯಾಗಿ ಆಗುತ್ತೆ, ಇಲ್ಲ ಅಂದರೆ ಸರಿ ಆಗೋದಿಲ್ಲ. ನೋಡಿ, ನಾನು ಜಜ್ಕೋತಾ ಇದ್ದೀನಿ ಇದು ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 4-5 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಜಜ್ಕೋತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಜಜ್ಜಿಕೊಂಡು ಒಗ್ಗರಣೆಗೆ ಹಾಕೋತೀನಿ. ಈಗ ನೋಡಿ, ಎಣ್ಣೆ ಕಾದಿದೆ, ಒಗ್ಗರಣೆ ಹಾಕೋತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಒಗ್ಗರಣೆ ಕೊಡಬೇಕು, ಇಲ್ಲಾಂದ್ರೆ ಸೀದು ಬಿಡುತ್ತೆ ಅದು. ಹಾಗೆ ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಅರಿಶಿನ ಪುಡಿ ಹಾಕಬೇಕು, ಹಾಗೆ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಈಗ ಸ್ವಲ್ಪ ಬೇಯಬೇಕದು ಎಣ್ಣೆಲಿ ಬೆಂದಾದಮೇಲೆ ಆಮೇಲೆ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಬೇಕು. ಈಗ ನೋಡಿ, ಕುಕ್ಕರಿಂದ ಬೇಳೆ ತೆಗಿತಾ ಇದ್ದೀನಿ. ಬೇಳೆ ತೆಗೆದು ಈಗ ಹಾಕ್ಕೋತಾ ಇದ್ದೀನಿ. ನೋಡಿ, ಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಬೇಳೆ ಇಟ್ಕೊಂಡಿದ್ದೀನಿ ಸಾರು ಮಾಡೋ ಸಲುವಾಗಿ. ಈಗ ನೋಡಿ, ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಈಗ ಅರಿಶಿನ ಪುಡಿ ಹಾಕ್ಕೋಬೇಕು. ನೋಡಿ, ಒಂದು ಸಣ್ಣ ಚಮಚಲ್ಲಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೋಬೇಕು. ಹಾಗೆ ಅದು ಎಲ್ಲ ಮಿಕ್ಸ್ ಆಗಿದೆ, ಬೇಳೆ ಮತ್ತು ಈರುಳ್ಳಿ ಎಲ್ಲನೂ ಮಿಕ್ಸ್ ಆಗಿದೆ. ಈಗ ಬೆಂದಿದೆ, ಈರುಳ್ಳಿ ಕೂಡ ಬೆಂದಿದೆ. ಈಗ ಎಲ್ಲ ನಾವು ಕಟ್ ಮಾಡಿಕೊಂಡಿರುವ ಸೊಪ್ಪನ್ನು ಈಗ ನಾವು ಹಾಕಬೇಕು. ಕುದಿ ಬರ್ತಾ ಇದೆ. ಈಗ ಸೊಪ್ಪನ್ನು ನಾವು ಹಾಕ್ಕೋಬೇಕು. ನೋಡಿ, ಇಷ್ಟು ಸೊಪ್ಪಿದೆ. ಅದು ಬೆಂದ ಮೇಲೆ ಒಂದಿಷ್ಟೇ ಆಗುತ್ತೆ, ಅದು ತುಂಬ ಕಡಿಮೆ ಆಗುತ್ತೆ ಬೆಂದ ಮೇಲೆ. ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಬೇಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸಬೇಕು. ಉರಿ ಜಾಸ್ತಿ ಇರಬಾರ್ದು, ಸೀದು ಬಿಡುತ್ತೆ. ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ನೀರು ಕೂಡ ಜಾಸ್ತಿ ಹಾಕಬಾರ್ದು. ಅದು ಬೇಳೆ ಬೇಯಿಸಿದ್ದು ನೀರಿದೆ, ಅದರಲ್ಲೇ ಬೇಯುತ್ತೆ ಅದು. ಮತ್ತು ನಾವು ಎಕ್ಸ್ಟ್ರಾ ಮತ್ತು ನೀರು ಹಾಕಬಾರ್ದು ಅದಕ್ಕೆ. ಮತ್ತು ಅವು ಮೆಂತ್ಯ ಪಲ್ಯಗೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಮತ್ತೆ ಎಕ್ಸ್ಟ್ರಾ ನಾವು ನೀರು ಹಾಕ್ಕೋಬಾರ್ದು. ಅಷ್ಟರಲ್ಲೇ ಸಣ್ಣ ಉರಿಯಲ್ಲಿ ಬೇಯುತ್ತದು. ಬೆಂದ ಮೇಲೆ ಪಲ್ಯ ಆಗುತ್ತೆ.
ಎಲ್ಲ ನೀರೆಲ್ಲ ಹೋದ್ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಈಗ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಳೆ ಸೊಪ್ಪಿಗೆಲ್ಲ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಆದಮೇಲೆ ನಾನು ಸಣ್ಣ ಉರಿಲಿ ಮುಚ್ಚಿಡ್ತೀನಿ. ಈಗ ನೋಡಿ ಮುಚ್ಚಿಡ್ತಾ ಇದ್ದೀನಿ. ಈಗ ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಅದನ್ನು ತೊಳ್ಕೊಬೇಕು. ಇಲ್ಲ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಎಲ್ಲ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಮತ್ತೆ ನಮಗೆ ಕೆಲಸ ಇರಲ್ಲ. ಎಲ್ಲ ಆವಾಗನೇ ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆಮೇಲೆ ತುಂಬ ರಾಶಿ ಪಾತ್ರೆ ಬಿದ್ದುಬಿಡುತ್ತೆ. ಸ್ವಲ್ಪ ಇದ್ದಾಗಲೇ ಎಲ್ಲ ತೊಳ್ಕೊಂಬಿಡಬೇಕು. ಅಂದರೆ ಎಲ್ಲ ಕ್ಲೀನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಮಗೂ ಒಂದು ಮನಸ್ಸಿಗೆ ಸಮಾಧಾನ, ಎಲ್ಲ ಕೆಲಸ ಮುಗೀತು ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಕೆಲಸ ಮಾಡ್ತೀರಾ ಹೇಳಿ, ಕಮೆಂಟ್ ಮಾಡಿ. ನೋಡಿ ಈಗ ಎಲ್ಲ ತೊಳ್ಕೊತಾ ಇದ್ದೀನಿ ತಿಕ್ಕೊಂಡು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸರಿ ಇದ್ದರೆ ಸರಿ ಅಂತ ಹೇಳಿ, ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳಿ. ಎಲ್ಲದಕ್ಕೂ ಏನೇ ಆದರೂ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ. ಕಮೆಂಟ್ ಮಾಡಿ ತಿಳಿಸಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಗೂ ನಮ್ಮ ತಪ್ಪು ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ. ಇಲ್ಲ ಅಂದರೆ ನಮಗೆ ಏನೂ ಗೊತ್ತಾಗಲ್ಲ ನೀವು ಹೇಳಲಿಲ್ಲ ಅಂದರೆ. ಮುಂದೆ ನಾವು ಸುಧಾರಿಸ್ಕೊಂಡು ವಿಡಿಯೋ ಹಾಕೋದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಕಮೆಂಟಿಂದ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಈ ಥರ ವಿಡಿಯೋ ಬೇಡಪ್ಪ ಬೇರೆ ಥರ ಹಾಕಿ ಅಂತ ನಿಮ್ಮಲ್ಲಿದ್ದರೆ ಅದನ್ನು ಹೇಳಿ, ದಯವಿಟ್ಟು ಹೇಳಿ. ಸ್ಟಿಚಿಂಗ್ ವಿಡಿಯೋ ಹಾಕಬೇಕಾ ಹೆಚ್ಚಾಗಿ ಅಂದರೆ ಅದನ್ನು ಹಾಕ್ತೀನಿ, ಅದು ಹೇಳಿ ಬೇಕಾದರೆ. ಇಲ್ಲ ಬ್ಲಾಗ್ ಹಾಕಿ ಅಂದರೆ ಬ್ಲಾಗ್ ಹಾಕ್ತೀನಿ. ಯಾವ ಥರ ಹಾಕಬೇಕು ಅಂತ ಹೇಳಿ. ಈಗ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ಬರ್ಶಂಕಟ್ಟೆ ಎಲ್ಲ ಒರೆಸ್ಕೋತಾ ಇದ್ದೀನಿ. ಅಲ್ಲಲ್ಲಿ ಸ್ವಲ್ಪ ಅದು ಇದು ಬಿದ್ದಿರುತ್ತೆ, ಆವಾಗ ಕ್ಲೀನ್ ಮಾಡಿದರೆ ಒಳ್ಳೆಯದು. ಯಾವಾಗಲೂ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು, ಗಲೀಜು ಇಟ್ಕೋಬಾರ್ದು. ಗಲೀಜಾದರೆ ಹುಳ ಉಪ್ಪಡಿ ಎಲ್ಲ ಬಂದುಬಿಡುತ್ತೆ. ಯಾವಾಗ ಕ್ಲೀನ್ ಇದ್ರೇ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ನೋಡೋದಕ್ಕೂ ಒಳ್ಳೆಯದು. ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ ಅಡುಗೆ ಮನೆನ. ಎಷ್ಟು ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಈಗ ನೋಡಿ ಎಲ್ಲ ಕೆಲಸ ಆಯಿತು. ಪಲ್ಯನೂ ಬೆಂದಿದೆ. ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು. ಬೇಯ್ತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ನೋಡಿ ಈ ಥರ ಬೇಯ್ತಾ ಇದೆ ನೋಡಿ. ಸ್ವಲ್ಪ ನೀರಿದೆ, ಇನ್ನೊಂದು ಸ್ವಲ್ಪ ನೀರೆಲ್ಲ ಹೋಗಬೇಕದು. ನೀರು ಹೋದ್ಮೇಲೆ ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಈ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮೆಂತ್ಯ ಸೊಪ್ಪು ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಳೆ ಹಾಕ್ಕೊಂಡು ಮಾಡಿದ್ರಂತೂ ರೊಟ್ಟಿ, ಚಪಾತಿ, ಅನ್ನದಲ್ಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಮೆಂತ್ಯ ಪಲ್ಯ. ಈಗ ನೋಡಿ ನಾನು ಸ್ಟಿಚ್ಚಿಂಗ್ ರೂಮ್ ಎಲ್ಲ ಆ ಕಡೆ ನೋಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಲ್ಲೇ ಬಿದ್ದಿದೆ. ಈಗ ಹೊರಗಡೆ ನೋಡಿ ಈಗ ಬಿಸಿಲು ಬಂದಿದೆ. ಈಗ ಅದಕ್ಕೆ ಬೆಳಕಿದೆ ನೋಡಿ, ಎಷ್ಟು ಬಿಸಿಲು ಬಂದಿದೆ ನೋಡಿ. ಈಗ ತುಂಬ ಬಿಸಿಲಿದೆ ಹೊರಗಡೆ ಎಲ್ಲ ನೋಡಿ, ಎಷ್ಟೊಂದು ಬಿಸಿಲಿದೆ ನೋಡಿ. ಒಳಗಡೆ ಎಲ್ಲ ಬಂದಿದೆ ಬಿಸಿಲು.
1 ಗಂಟೆ 2 ಗಂಟೆ ಅಂದರೆ ಇಷ್ಟು ಬಿಸಿಲಿರುತ್ತೆ, ಒಳಗಡೆ ಎಲ್ಲ ಬರುತ್ತೆ ಬಿಸಿಲು. ನೋಡಿ ಸೂರ್ಯ ದೇವ ನೋಡಿ ಹಾಗೆ ಹೊಳಿತಾ ಇದ್ದಾನೆ ನೋಡಿ. ಈಗ ಎಲ್ಲ ಒಳಗಡೆ ಎಲ್ಲ ನಿಮಗೆ ತೋರಿಸಿದ್ದೀನಿ, ಈ ಥರ ಇದೆ ವಾತಾವರಣ ಅಂತ ಹೇಳಿ. ಈಗ ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋನ. ನೋಡಿ ಈ ಥರ ಬೆಳಕು ಬಂದಿದೆ, ಒಳಗೆ ಬಿಸಿಲು ಬಂದಿದೆ. ಈಗ ನೋಡಿ ಪಲ್ಯನೂ ಆಯಿತು, ಅಡುಗೆ ಕೆಲಸ ಮುಗೀತು. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.